ಫ್ರೆಂಡು ಸೀಮಂತ ಫಂಕ್ಷನ್ ಇತ್ತು ಅಂತ ತುಮಕೂರಿಗೆ ಹೋಗಿದ್ವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಾತ್ ಆಫ್ ಲೈಫ್ ಯೂಟ್ಯೂಬ್ ಚಾನಲ್. ಸೊ ಸೀಮಂತ ಫಂಕ್ಷನ್ನ ಮುಗಿಸ್ಕೊಂಡು ಊಟ ಅಂತರೂ ಸಖತ್ತಾಗಿತ್ತು ಗೈಸ್. ಮೂರು ಥರ ಸ್ವೀಟ್ ಇತ್ತು, ಬಜ್ಜಿಗಳು. ಸೊ ಸಖತ್ತಾದಂಥ ಒಂದು ಊಟ ಮಾಡಿಕೊಂಡು ವಿಶ್ ಮಾಡಿ ಗಿಫ್ಟ್ ಕೊಟ್ಟು ನಾವು ಹೊರಟಿದ್ದು ಕೋಟೆ ಒಂದು ಗಣಪತಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಬಿಸಿಲಿತ್ತು 2 ಗಂಟೆಯಲ್ಲಿ, ಹಿಂಗಾಗಿ ಅಲ್ಲಿ ಹೋಗೋದು ಬೇಡ ಅಂದ್ಕೊಂಡು ನಾವು ಇನ್ನೊಂದು ಬೆಟ್ಟಕ್ಕೆ ಹೊರಟ್ವಿ. ಸೊ ವಡೆ ಭೈರವ ಸ್ವಾಮಿ ಅಂತ ಒಂದು ಬೆಟ್ಟ ಇದೆ ಅಲ್ವಾ ತುಮಕೂರಲ್ಲಿ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆನ್ ದ ವೇ ನಮಗೆ ಇಲ್ಲಿ ಒಂದು ಪಾಂಡಲ್ಲಿ ಕಮಲದ ಹೂಗಳು ತುಂಬ ಅರಳಿದ್ವು. ಅದನ್ನ ನೋಡಿದ ತಕ್ಷಣವೇ ನಾವು ಮೊದಲು ಕಾರ್ ಸ್ಟಾಪ್ ಮಾಡಿ ಸ್ವಲ್ಪ ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋಣ, ಯಾಕಂದರೆ ಈ ಥರ ಸಿಗೋದೇ ಅಪರೂಪ. ಹೀಗಾಗಿ ನೋಡೋಣ, ಒಂದೆರಡು ಕ್ಲಿಪ್ಪು ಮಾಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ನೋಡೋಣ, ಆಗಸ್ಟ್ಯಾಗೂ ತೋರಿಸೋಣ ಅಂತ ನೋಡ್ತಾ ಇದ್ವಿ. ಬಟ್ ಎಲ್ಲ ಹೂಗಳು ಮಧ್ಯದಲ್ಲೇ ಇತ್ತು. ಸ್ವಲ್ಪ ದಂಡೆಲೇನಾದರೂ ಇದ್ದಿದ್ರೆ ಕೋಲ್ಡಿನ ಸಹಾಯದಿಂದ ಎಲ್ಲ ತಗೋಬೋದಾಗಿತ್ತು, ಬಟ್ ಆಗಲಿಲ್ಲ. ಆ್ಯಂಡ್ ಕಮಲದ ಒಂದು ಪ್ಲ್ಯಾಂಟ್ಸ್ ಹತ್ರ ತುಂಬ ರಿಸ್ಕ್ ಕೂಡ ಇರುತ್ತೆ, ಹೀಗಾಗಿ ನೀರಲ್ಲೆಲ್ಲ ಇಳಿಬಾರ್ದು. ಸೊ ಅಲ್ಲಿಂದ ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿ ವಡೆ ಭೈರವ ಸ್ವಾಮಿ ಟೆಂಪಲ್ ಇದೆ. ತುಂಬ 200 ಸ್ಟೆಪ್ಸ್ ಇತ್ತು ಅನಿಸುತ್ತೆ. ಸ್ಟೆಪ್ ಹತ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಸೊ ಬರ್ತಾ ಆನ್ ದಿ ವೇ ಏನಾಯಿತು ಅಂದರೆ ಅಲ್ಲೆಲ್ಲ ನಮ್ಗೆ ಅಷ್ಟೊಂದು ಫೋಟೋಸ್ ವಿಡಿಯೋಸ್ ಏನು ಸಿಗಲಿಲ್ಲ. ಬರ್ತಾ ಏನಾಯ್ತಂದರೆ ಇಲ್ಲಿ ಒಂದು ಸಿಂಪಲ್ ಆದಂಥ ಕೆರೆ ಕಾಣಿಸ್ತು. ಇಲ್ಲಿ ಸ್ಟಾಪ್ ಮಾಡಿದ್ವಿ ನೋಡೋಣ ಹೆಂಗಿದೆ ಅಂತ. ನಿಜವಾಗ್ಲೂ ನಮ್ಗೆ ತುಂಬ ಖುಷಿಯಾಗಿದ್ದು ಬಂದ್ಬಿಟ್ಟು ಇಲ್ಲೇನೇ. ಇದು ಹೆಂಗಿದೆ ಅಂದರೆ ಒಂದು ದೊಡ್ಡದಾದಂಥ ದೇವಸ್ಥಾನ ಇದೆ, ಬಟ್ ದೇವಸ್ಥಾನ ಯಾವುದಂತ ಗೊತ್ತಿಲ್ಲ, ಏನಕ್ಕಂದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು, ಒಳಗಡೆ ಹೋಗೋಕ್ಕಾಗಲಿಲ್ಲ. ಅದ್ರ ಹಿಂದೆ ದೊಡ್ಡ ಬೆಟ್ಟ ಇದೆ. ಆ್ಯಂಡ್ ಮುಂದೆನೂ ಅಷ್ಟು ತುಂಬ ಗಿಡಗಳು, ಗಿಡದಕ್ಕೆ ಕಟ್ಟೆಗಳನ್ನ ಮಾಡಿದ್ದಾರೆ. ಮುಂದೆ ಒಂದು ಕೆರೆ ಇತ್ತು. ಇಷ್ಟೊಂದು ಪೀಸ್ಫುಲ್ಲು ಆ್ಯಂಡ್ ಇಷ್ಟೊಂದು ಗ್ರೀನರಿ ಇತ್ತಲ್ವ. ಒಂಚೂರು ಏನಾದರೂ ಮಳೆ ಬಂದಿತ್ತು ಅಂದರೆ ಮಾತ್ರ ಗೈಸ್ ಈ ಪ್ಲೇಸು ಸಖತ್ತಾದಂಥ ಒಂದು ಫೀಲ್ನ ಕೊಡ್ತಾಯಿತ್ತು. ಇನ್ನೂ ಒಂದು 3 ಗಂಟೆ ಬಿಸಿಲಂತರೂ ಹೆವಿನೇ ಇತ್ತು. ಆ್ಯಕ್ಚುಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಬಟ್ ಏನು ಮಾಡ್ತೀರಾ, ಇನ್ನೂವರೆಗೂ ಬೇಸಿಗೆನೇ ಮುಗೀತಾ ಇಲ್ಲ. ಎಷ್ಟೊಂದು ಬಿಸಿಲು, ಅದೇ ಇರಿಟೇಟ್ ಮಾಡ್ತಾಯಿತ್ತು. ಆದರೂ ಕೂಡ ಅಲ್ಲಿ ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟಾಗ 7:30 ಆಗೋಯಿತು ಮನೆಗೆ ಹೋಗಿ. ಇನ್ನು ಬಂದುಬಿಟ್ಟು ಆನ್ ದ ವೇನೇ ತುಮಕೂರಲ್ಲಿ ನಮ್ಮ ಫ್ರೆಂಡ್ ಜೊತೆ ಹೋಗಿದ್ವಲ್ಲ, ಅವ್ರ ಸಿಸ್ಟರ್ದು ಮನೆಗೆ ಹೋಗಿದ್ವಿ. ಸೊ ಅವ್ರು ಬಂದುಬಿಟ್ಟು ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಕೊಟ್ಟರು. ಸೊ ಹೀಗಾಗಿ ಮಾವಿನ ಹಣ್ಣು ಕೂಡ ಅಷ್ಟೇ ಅವ್ರದ್ದೇ ತೋಟದಲ್ಲಿ ಬೆಳೆದಿದ್ದಂತೆ. ತುಂಬ ಖುಷಿ ಆಗುತ್ತೆ. ಏನು ಗೊತ್ತಾ, ಸಿಟಿಲಿ 10 ರೂಪಾಯಿ ಕೊಡಿ, 100 ಕೊಡಿ, 1000ನೇ ಕೊಡಿ, ನೀವೇ ದುಡ್ಡು ಕೊಟ್ಟಾಗ ಮಾತ್ರ ನಿಮ್ಗೆ ಥಿಂಗ್ಸ್ಗಳು ಸಿಗುತ್ತೆ. ಬಟ್ ಈ ಥರ ಯಾರಾದರೂ ಅದೇ ಅವ್ರದ್ದೇ ತೋಟದಲ್ಲಿ ಬೆಳೆದಂಥ ಫ್ರೆಶ್ ಆದಂಥ ಹಣ್ಣುಗಳು, ತರಕಾರಿಗಳನ್ನು ಕೊಟ್ಟಾಗ ತುಂಬ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅಷ್ಟೊಂದು ಖುಷಿ, ಒಂದು ಡಿಫ್ರೆಂಟ್ ಆದಂಥ ಅನುಭವ ನನಗಂತೂ ಆಗುತ್ತೆ. ನಿಮ್ಗೆ ಹೆಂಗೆ ಅನಿಸುತ್ತೆ? ನಂಗೆ ತುಂಬಾ ಖುಷಿ ಆಗುತ್ತೆ ಈ ಥರ ಯಾರಾದರೂ, ಅದರಲ್ಲೂ ಫ್ರೆಶ್ ತರಕಾರಿಗಳು ಅಲ್ಲೇ ಕಟ್ ಮಾಡಿ ಅಲ್ಲೇ ಕೊಡ್ತಾರಲ್ವ, ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಬಂದುಬಿಟ್ಟು ಬ್ಲೌಸ್ ಪೀಸು ಇದೆಲ್ಲ ಹೆಣ್ಮಕ್ಳಂದಮೇಲೆ ಅರ್ಶಿನ ಕುಂಕುಮದಲ್ಲಿ ಕೊಡ್ತಾರಲ್ವ, ಆ ಥರ ಕೊಟ್ಟಿದ್ದರು. ಆ್ಯಂಡ್ ಜೊತೆಗೆ ಮಾವಿನ ಹಣ್ಣು 2-3 ಥರ ಮಾವಿನ ಹಣ್ಣು ಕೊಟ್ಟಿದ್ದರು. ಕರಿಬೇವು ಸೊಪ್ಪು ಅಂತೂ ಎಷ್ಟೊಂದು ಕೊಟ್ಟಿದ್ರು ಅಂದರೆ ಮೇ ಬಿ ಒಂದು 15 ಡೇಸ್ಗೆ ಆಗುತ್ತೆ. ಪಪಾಯ ಆಗಿರ್ಬೋದು, ಬಾಳೆಹಣ್ಣು, ಇದೆಲ್ಲ ಹಣ್ಣುಗಳನ್ನು ಕೊಟ್ಟಿದ್ದರು. ಇನ್ನು ಬಂದುಬಿಟ್ಟು ಕರಿಬೇವನ್ನ ಹೆಂಗಂದರೆ ಸ್ವಲ್ಪ ಒಣಗಿಸಿ ಪೌಡ್ರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಡೈಲಿ ಸ್ವಲ್ಪ ನೀರಲ್ಲಿ ಹಾಕೊಂಡು ಕುಡಿಬೋದು, ಹೇರ್ಸ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಎಲ್ಲ ತುಂಬ ಒಳ್ಳೆಯದು. ಸೊ ನಾನು ಹಂಗೆ ಅಂದ್ಕೊಂಡಿದ್ದೀನಿ, ಜಾಸ್ತಿ ಆದರೆ ಒಣಗಿಸಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ. ಇನ್ನು ಬಂದುಬಿಟ್ಟು ಈ ಟೈಮಲ್ಲಿ ಸ್ವಲ್ಪ ಹಣ್ಣು ಹತ್ರ ಅದನ್ನು ಚಿಕ್ಕದು ಫ್ಲೈಸ್ ಬರ್ತಾವಲ್ವ, ಆ ಥರ ಹುಳ ಜಾಸ್ತಿ ಆಗ್ತಿದೆ. ಹೀಗಾಗಿ ಸ್ವಲ್ಪ ಹಣ್ಣುಗಳನ್ನು ತೊಳೆದು ಕ್ಲೀನಾಗಿ ಫಂಕ್ಷನ್ ಅಷ್ಟೇ ತುಂಬ ಚೆನ್ನಾಗಾಯಿತು. ಅದರಲ್ಲಿ ಹಣ್ಣುಗಳನ್ನು ಇಟ್ಕೊಳ್ತಾ ಇದ್ದೀನಿ. ಹಿಂಗಾಗಿ ಬೆಸ್ಟ್ ಫ್ರೆಂಡು ವೈಫ್ದು ಸೀಮಂತ ಇತ್ತು, ಹಿಂಗಾಗಿ ತುಮಕೂರುವರೆಗೂ ಹೋಗಿದ್ದು. ನಾವು ಹೋಗಿದ್ದಕ್ಕೂ ಒಂದು ಒಳ್ಳೆ ಅನುಭವ, ಒಂದು ಫಂಕ್ಷನು ಆಯಿತು, ಜೊತೆಗೆ ನಾವು ತುಂಬ ಸುತ್ತಾಡಿದ್ವಿ. ಒಂಥರ 1 ಡೇ ಟ್ರಿಪ್ ಅಂತಾರಲ್ವ, ಆ ಥರ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇವ್ರು ಇನ್ನೊಬ್ಬರ ಫ್ರೆಂಡು ಮತ್ತು ಅವ್ರ ವೈಫ್ ಕೂಡ ಬಂದಿದ್ದರು. ನಾನು, ಇವರು ಮತ್ತು ಅಗಸ್ತ್ಯ 5 ಜನ ಹೋಗಿದ್ವಿ. ಸೊ ಒಳ್ಳೆ ಟೈಮ್ ಅಂತೂ ಸ್ಪೆಂಡ್ ಮಾಡ್ದಂಗೆ ಆಯಿತು. ಈ ಕಡೆ ಫಂಕ್ಷನು ಆಯಿತು, ಈ ಕಡೆ ಟೈಮ್ ಸ್ಪೆಂಡ್ ಕೂಡ ಆಯಿತು. ಚೆನ್ನಾಗಿ ಅನಿಸಿತ್ತು. ಅದ್ರ ಜೊತೆಗೆ ಫ್ರೆಶ್ ಆದಂಥ ತರಕಾರಿಗಳು, ಫ್ರೆಶ್ ಆದಂಥ ಏರ್ ಕೂಡ ಸಿಕ್ತು ಅಂತಲೇ ಹೇಳ್ಬೋದು. ಅಂದರೂ ಸಂಬಂಧಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಅವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ, ಈ ಥರ ನಾವು ಎಲ್ಲರನ್ನೂ ಹಚ್ಕೊಳ್ತಾ ಎಲ್ಲರ ಜೊತೆ ಮಾತಾಡ್ತಾ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಹೆಂಗಾಗ್ಬಿಡುತ್ತೆ ಬೆಂಗಳೂರಲ್ಲಿ ಅಂತಂದರೆ ಎಲ್ಲರದ್ದು ಲೈಫು ಬ್ಯುಸಿನೇ. ಎಷ್ಟೊಂದು ಬ್ಯುಸಿ ಲೈಫ್ ಅಂದರೆ ಬೆಳಗ್ಗೆ ಹೋದವರು ರಾತ್ರಿನೇ ಬರ್ತಾರೆ. ಬಂದ ತಕ್ಷಣ ಮತ್ತೆ ಪುನಃ ಅಡುಗೆ ಮಾಡು, ಊಟ ಮಾಡು, ಮಕ್ಕಳು ಹೋಮ್ವರ್ಕು, ಮಲ್ಕೋ, ಬೆಳಗ್ಗೆ ಎದ್ದು
ಓಡು ಇದರಲ್ಲೇ ಜೀವನ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಟೈಮೇ ಸಿಗಲ್ಲ ಅವ್ರಿಗೆ ಎಲ್ಲರ ಜೊತೆ ಮಾತಾಡೋಕ್ಕೆ ಬೆರೆಯೋಕ್ಕೆ. ಸೊ ಆಗ ಇಂಥ ಒಂದು ಫಂಕ್ಷನ್ಸ್ಗಳಾಗಿರ್ಬೋದು, ಈ ಥರ ಏನಾದರೂ ಒಂದು ಜಾತ್ರೆನೋ ಹಬ್ಬನೋ ಫಂಕ್ಷನ್ಸೋ ಯಾವುದೇ ಒಂದು ಇನ್ವಿಟೇಷನ್ ಬಂದಾಗ ಮಿಸ್ ಮಾಡದೆ ಹೋಗಿ ಅಟ್ಲೀಸ್ಟ್ ಅದು ಮಾತ್ರ ಸಿಗೋ ಟೈಮು. ಆವಾಗಲಾದರೂ ನೀವು ನಿಮ್ಮವ್ರ ಜೊತೆ ಬೆರಿಬೋದು, ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಕೆಲಸ, ಜೀವನ, ಸ್ಕೂಲು, ಹೋಮ್ವರ್ಕು ಎಲ್ಲ ಇದ್ದಿದ್ದೇನೆ. ಸೊ ಇನ್ನೇನು ಮಾಡಿಬಿಟ್ಟೆ ಅಂದರೆ ನಾನು ಇದು ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತಲ್ವಾ, ಇದ್ರದ್ದೇ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ನನಗೆ ಈ ಕಡೆ ಸೌತ್ ಇಂಡಿಯಾದಲ್ಲಿ ಮಾಡ್ತಾರಲ್ವ ಆ ಥರ ಲೈಕ್ ಮೊಸ್ಸೊಪ್ಪು ಅದೇನೇನು ಹೇಳ್ತಾರಲ್ಲ ಅದೆಲ್ಲ ಮಾಡೋಕ್ಕೆ ಬರಲ್ಲ. ಹೀಗಾಗಿ ನಾನು ನಮ್ಮ ಸೈಡ್ ಯಾವ ಥರ ಒಂದು ಸಾಂಬಾರನ್ನ ಮಾಡ್ತಾರಲ್ವ ತೊಗರಿಬೇಳೆ ಸಾಂಬಾರು, ಅದೇ ಥರ ನಾನು ಮೆಂತೆ ಎಲ್ಲ ಹಾಕ್ಕೊಂಡು ಸಾಂಬಾರು ಮಾಡ್ತೀನಿ. ಅದು ಸಖತ್ತಾಗಿ ಬರುತ್ತೆ. ಅದೇ ಥರ ನುಗ್ಗೆ ಸೊಪ್ಪು ಸಾಂಬಾರನ್ನು ಮಾಡ್ಕೊಂಬಿಡೋಣ ಅಂತ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೆ. ಎಸ್, ನಾನು ಮಾಡಿದೆ ಆ್ಯಂಡ್ ಸಖತ್ತಾಗಿ ಟೇಸ್ಟ್ ಬಂತು ಕೂಡ. ಇದು ಬಂದ್ಬಿಟ್ಟು ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ಹೀಗಾಗಿ ಮಧ್ಯಾಹ್ನ ಅಡುಗೆಗೆ ನುಗ್ಗೆ ಸೊಪ್ಪು ಸಾಂಬಾರು ಮಾಡ್ಕೊಂಬಿಟ್ಟೆ ಆ್ಯಂಡ್ ಅನ್ನ ಅಷ್ಟೇ ಮಾಡಿಕೊಂಡು ಸ್ವಲ್ಪ ಹಪ್ಪಳನ ಫ್ರೈ ಮಾಡ್ಕೊಂಬಿಟ್ಟೆ ಅಷ್ಟೇ. ಏನಕ್ಕೂ ಜಾಸ್ತಿ ಮನಸ್ಸು ಬರ್ತಾ ಇರಲಿಲ್ಲ. ಹೀಗಾಗಿ ಲಾಸ್ಟ್ ಟೈಮ್ ನಾವು ತುಮಕೂರಿಗೆ ಹೋದಾಗ ಮಂದಾರಗಿರಿ ಹಿಲ್ಸ್ಗೆ ಹೋಗಿದ್ವಿ. ಅದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಸುಂದರವಾಗಿದೆ. ಎಲ್ಲೋ ನೇಪಾಳು ಅಥವಾ ಬೇರೆ ಕಂಟ್ರಿಲಿ ಬಂದಿದ್ದೀವೇನೋ ಅನ್ನೋ ಥರ ಒಂದು ಟೆಂಪಲ್ ಡಿಸೈನ್ ಇದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಫ್ಯಾಮಿಲಿಯವರೆಲ್ಲ ಕೂಡಿ ಒನ್ ಡೇ ಹೋಗ್ಬೋದು. ಬಟ್ ಬಿಸಿಲಿದ್ದಾಗ ಮಾತ್ರ ಆಫ್ಟರ್ನೂನ್ ಒಂದು 12ರಿಂದ 4 ಗಂಟೆ ಅವಾಯ್ಡ್ ಮಾಡಬೇಕಷ್ಟೇ. ಇಲ್ಲ ಅಂತಂದರೆ ಬಿಸಿಲಲ್ಲಿ ಬೆಟ್ಟ ಗುಡ್ಡ ಇರಲಿ ಯಾವುದೇ ಪ್ಲೇಸ್ ಇರಲಿ, ಬೇಸಿಗೆ ಕಾಲದಲ್ಲಿ ತುಂಬ ಉರಿ ಬಿಸಿಲಲ್ಲಿ ಏನೂ ಲೈಕ್ ಅದರದ್ದೊಂದು ಫೀಲ್ ಅಂತಾರಲ್ವ ಅದನ್ನು ತಗೊಳ್ಳೋಕ್ಕೆ ಆಗಲ್ಲ. ಇನ್ನು ಬಂದ್ಬಿಟ್ಟು ಸಾಂಬಾರನ್ನ ಈಸಿ ವೇಯಲ್ಲಿ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಕೊಂಡು ಹಾಕ್ತಾಯಿದ್ದೀನಿ. ಜೊತೆಗೆ ಆನಿಯನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊನ ಹಾಕೊಂಡ್ರಾಯ್ತು ಅಂತ. ಮೆಂತ್ಯ ಸೊಪ್ಪನ್ನು ಕೂಡ ನಾನು ಹಿಂಗೆ ಮಾಡ್ತೀನಿ. ಮೆಂತ್ಯ ಸೊಪ್ಪು ಅಂದರೂ ಇನ್ನೂ ಸಖತ್ತಾಗಿ ಬರುತ್ತೆ. ಈ ಕಡೆ ಹೆಂಗಂದರೆ ಬೇಳೆ ಮತ್ತು ಸೊಪ್ಪು ಎಲ್ಲ ಹೆಲ್ತ್ಗೆ ಒಳ್ಳೆಯದಲ್ವ, ಹೀಗಾಗಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಹೆಲ್ದಿಯಾಗಿ ಊಟ ಮಾಡೋಕ್ಕೆ. ಆ್ಯಕ್ಚುಲಿ ಇದು ಇವಾಗ ಅನಿವಾರ್ಯತೆ ಕೂಡ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಸಾಂಬಾರು ಮಸಾಲ, ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಸಾಲ್ಟ್ ಮತ್ತು ಚೂರು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಇನ್ನು ಒಂದು ಕಡೆ ನಾನು ಆಲ್ರೆಡಿ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಈ ಬೇಳೆನ ಇದಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರನ್ನ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹೀಗಾಗಿ ಹಾಕಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.